ಪ್ರೈಸ್ ದಿ ಲಾರ್ಡ್ ಎಲ್ಲರಿಗೂ. ಇವತ್ತು ರೇಬೆಕ್ಕಳ ಒಂದು ಕಥೆಯನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಲೈಕ್ ಮಾಡಿಲ್ಲ ಮಾಡಿ ದಯವಿಟ್ಟು ಆದಷ್ಟು ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇವತ್ತು ರೇಬೆಕ್ಕಳ ಕಥೆ ಅಳವಡಿಕೆಯಲ್ಲಿ ಆದಿಕಾಂಡದಲ್ಲಿ 24ನೇ ಅಧ್ಯಾಯದಿಂದ ಪ್ರಾರಂಭವಾಗ್ತದೆ. ರೆಬೆಕ್ಕಾ ಅಂದರೆ ಇಬ್ರಿಯ ಭಾಷೆಯಲ್ಲಿ ರಿಬ್ಕಾ ಎಂಬ ಹೆಸರಿನಿಂದ ಕರೆಯಲ್ಪಡುವವಳು ಈಸಾಕನ ಪತ್ನಿ ಮತ್ತು ಆಕೆಯ ಯಾಕೋಬನ ಮತ್ತು ಈಸಾವನ ತಾಯಿಯಾಗಿದ್ಲು. ರೆಬೆಕ್ಕಳ ಕಥೆಯು ವಿಶೇಷವಾಗಿ ದೇವರ ಆಯ್ಕೆ, ವಿಧಿ ಮತ್ತು ನಂಬಿಕೆಯ ಬಗ್ಗೆ ಕೇಂದ್ರೀಕರಿಸಿದೆ. ನೋಡೋಣ. ಅಬ್ರಾಮನು ಬಹುದಿನದ ವೃದ್ಧನಾಗಿರ್ತಾನೆ. ಯೆಹೋವನು ಸಕಲ ವಿಷಯದಲ್ಲಿ ಆಶೀರ್ವಾದ ಮಾಡಿರ್ತಾರೆ ದೇವರು ಅಬ್ರಾಮನ. ಆ ಸಕಲ ವಿಷಯದಲ್ಲಿ ಆಶೀರ್ವದಿಸಿರುವಾಗ ಅಬ್ರಾಮನು ತನ್ನ ಆಸ್ತಿ ಮೇಲೆಲ್ಲ ಒಬ್ಬ ಸೇವಕನನ್ನಿಟ್ಟಿರ್ತಾನೆ. ಆ ಸೇವಕನ್ನ ಕರೆದು ಅಬ್ರಾಮನು, ನಾನು ವಾಸಿಸುತ್ತಿರುವ ಕಾನಾನಲ್ಲಿ ನೀನು ನನ್ನ ಮಗನಿಗೋಸ್ಕರ ಹೆಣ್ಣು ತಗೊಳ್ಳೋದೇ ಬೇಡ. ನನ್ನ ಸ್ವದೇಶಕ್ಕೆ ಹೋಗಿ ನನ್ನ ಬಂಧು ಬಳಗದಿಂದ ಅವರಲ್ಲಿ ನನ್ನ ಮಗನಾದ ಈಸಾಕನಿಗೆ ಹೆಣ್ಣು ತಗೊಂಡು ಬರ್ಬೇಕು ನೀನು ಅಂಥೇಳಿ ಆ ಒಂದು ಸೇವಕನಿಗೆ ಹೇಳ್ತಾರೆ. ಆಗ ತೊಗೊಂಬರ್ತೀನಿ ಅಂತೇಳಿ ನೀನು ನನ್ನ ತೊಡೆಯ ಕೆಳಗಿಟ್ಟು ಕೈಯನ್ನಿಟ್ಟು ಭೂಲೋಕ ಪರಲೋಕಗಳ ದೇವರಾಗಿರುವ ಯೆಹೋವನ ಮೇಲೆ ಪ್ರಮಾಣ ಮಾಡಿ ಹೇಳು ನನ್ಕ ಅಂತ ಹೇಳ್ತಾ ಇದ್ದಾರೆ. ಆಗ ಸೇವಕನ ಹೇಳ್ತಾನೆ, ಒಂದು ವೇಳೆ ನನ್ನ ಹಿಂದೆ ಆ ಒಂದು ಕನ್ಯೆ ಈ ದೇಶಕ್ಕೆ ಬರಲ್ಲ ಅಂತ ಅಂದ್ಬಿಟ್ರೆ ಏನಪ್ಪ ಮಾಡೋದು? ನಾನು ಮತ್ತೆ ಬಂದು ನಿನ್ನ ಮಗನ ನಾನು ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಾ ಅಂತ ಅಬ್ರಾಮನ ಕೇಳ್ತಾ ಇದ್ದಾನೆ ಸೇವಕನು. ಆಗ ಅಬ್ರಾಮನ್ ಹೇಳ್ತಾನೆ, ಎಂದಿಗೂ ಬೇಡ, ಅಲ್ಲಿಗೆ ನನ್ನ ಮಗನ ಕರ್ಕೊಂಡು ಹೋಗ್ಲೇಬೇಡ್ದು ನೀನು ಅಂತ ಹೇಳ್ತಾರೆ. ಆಗ ಮತ್ತೆ ಅಬ್ರಾಮನ್ ಹೇಳ್ತಾನೆ, ನನ್ನನ್ನು ತಂದೆ ಮನೆಯಿಂದ ನಾನು ಹುಟ್ಟಿದ ದೇಶದಿಂದ ಕರೆತಂದು ನಿನ್ನ ಸಂತತಿಗೆ ಈ ದೇಶನ ಕೊಡ್ತೀನಿ ಅಂತ ಪ್ರಮಾಣ ಮಾಡಿ ಹೇಳಿದ ಪರಲೋಕದ ದೇವರಾದ ಯೆಹೋವನು ನಿನ್ನ ಮುಂದೆ ತನ್ನ ದೂತನ ಕಳಿಸ್ತಾನೆ, ಹೋಗು ಅಂತೇಳಿ ಅಬ್ರಾಮನ್ ಹೇಳ್ತಾರೆ. ಆಗ ಸೇವಕನು ಸರಿ ಅಂತೇಳಿ ಆ ಅಬ್ರಾಮನ್ ಹೇಳಿದ ರೀತಿಯೇ ತೊಡೆ ಕೆಳಗಡೆ ಕೈ ಇಟ್ಟು ಪ್ರಮಾಣ ಮಾಡಿ ಹೇಳ್ತಾ ಇದ್ದಾನೆ. ಆಗ ಸೇವಕನು ದಣಿ ಹೇಳಿದಾಗೆ 10 ಒಂಟೆಗಳನ್ನು ಸಿದ್ಧ ಮಾಡ್ಕೊಳ್ತಾನೆ. ಸಿದ್ಧ ಮಾಡಿಕೊಂಡು ದಣಿಯ ಆಸ್ತಿಯಲ್ಲಿ ಶ್ರೇಷ್ಠವಾದ ಒಡವೆಗಳನ್ನೆಲ್ಲ ತನ್ನ ವಶಕ್ಕೆ ತೆಗೆದುಕೊಂಡು ಹೊರಡ್ತಾನೆ. 2 ನದಿಗಳ ಮಧ್ಯದಲ್ಲಿರುವ ಆರಾಮ್ ಸೀಮೆಗೆ ಬಂದು ನಾಹೋರನು ವಾಸಿಸಿದ ಊರನ್ನು ಮುಟ್ತಾನೆ. ಸಾಯಂಕಾಲ ಆಗಿರ್ತದೆ ಆ ಊರಿಗೆ ಮುಟ್ಟುವಷ್ಟರಲ್ಲಿ. ಸ್ತ್ರೀಯರೆಲ್ಲ ನೀರು ತೋರೋದಕ್ಕೋಸ್ಕರ ಆ ಊರಿನ ಹೊರಗಡೆ ಇರುವ ಬಾವಿಯ ಹತ್ತಿರಕ್ಕೆ ಬರ್ತಾರೆ. ಅದಕ್ಕೋಸ್ಕರ ಅವನು ಏನು ಮಾಡ್ತಾನೆ, ಆ ಬಾವಿ ಹತ್ರನೇ ತನ್ನ ಒಂಟೆಗಳನ್ನೆಲ್ಲ ಮಲಗಿಸ್ಕೊಂಡು ಅಲ್ಲೇ ಕೂತ್ಕೊಳ್ತಾನೆ. ಆಗ ದೇವ್ರಿಗೊಂದು ಪ್ರಾರ್ಥನೆ ಮಾಡ್ತಾನೆ ಆ ಸೇವಕನು, ನನ್ನ ದಣಿಯಾದ ಅಬ್ರಾಮ ದೇವರಾಗಿರುವ ಯೆಹೋವನೇ, ಇವತ್ತು ನಾನು ಒಂದು ಕಾರ್ಯವನ್ನು ನೀನು ಅನುಕೂಲಪಡಿಸಿ ನನ್ನ ದಣಿಯಾದ ಅಬ್ರಾಮನಿಗೆ ಉಪಕಾರ ಮಾಡಬೇಕೆಂದು ಬೇಡುತ್ತೇನೆ. ಈಗೋ ನೀರಿನ ಬುಗ್ಗೆಯ ಬಳಿಯಲ್ಲಿ ನಿಂತಿದ್ದೇನೆ. ಈ ಊರಿನ ಹೆಣ್ಣು ಮಕ್ಕಳು ನೀರಿಗೆ ಬರುತ್ತಾರೆ. ನಾನು ಯಾವ ಹುಡುಗಿಗೆ ನೀನು ದಯವಿಟ್ಟು ನಿನ್ನ ಕೊಡವನ್ನು ಇಳಿಸಿ ನನಗೆ ಕುಡಿಯುವುದಕ್ಕೆ ಕೊಡು ಎಂದು ಹೇಳುವಾಗ ನೀನು ಕುಡಿಯಬಹುದು ಮತ್ತು ನಿನ್ನ ಒಂಟೆಗಳಿಗೂ ನೀರು ಕೊಡುತ್ತೇನೆ ಅನ್ನುವಳೋ ಅವಳೇ ನಿನ್ನ ದಾಸನಾದ ಈಸಾಕನಿಗೆ ನೀನು ನೇಮಿಸಿರುವ ಕನ್ಯೆಯಾಗಲಿ. ನನ್ನ ದಣಿಯ ಮೇಲೆ ನಿನ್ನ ದಯವದೆ ಎಂದು ಇದರಿಂದ ನನಗೆ ಗೊತ್ತಾಗುವುದು ಎಂದು ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆ ಮಾಡಾದ್ಮೇಲೆ ಅಬ್ರಾಮನ ತಮ್ಮನಾದ ನಾಹೋರನ ಹೆಂಡತಿಯಾಗಿರುವ ಮಿಲ್ಕಳ ಮಗನಾದ ಬೆತೂಲನಿಗೆ ಹುಟ್ಟಿದ ರೆಬೆಕ್ಕಳು ಹೆಗಲ ಮೇಲೆ ಕೊಡ ಇಟ್ಕೊಂಡು ಊರ ಹೊರಗಿಂದ ಬರ್ತಾ ಇರೋದು ನೋಡ್ತಾನೆ. ಆ ಹುಡುಗಿ ತುಂಬ ಸುಂದರಿಯಾಗಿರ್ತಾಳೆ, ಆದರೆ ಇನ್ನು ಮದುವೆ ಆಗದಂತ ಒಂದು ಕನ್ಯೆ ಆಗಿರ್ತಾಳೆ. ನೋಡಿ, ಆ ಬುಗ್ಗೆ ಬಳಿಗೆ ಬಂದು ನೀರು ತುಂಬಿಕೊಂಡು ಮೇಲೆ ಬರಬೇಕಾದ್ರೆ ಆ ಸೇವಕನು ಓಡ್ ಬಂದು ಎದುರುಗೊಂಡು ಅಮ್ಮ, ದಯಮಾಡಿ ನೀನು ಕೊಡದಿಂದ ನನಗೆ ಸ್ವಲ್ಪ ನೀರು ಕುಡಿಯೋಕ್ಕೆ ಕೊಡ್ತೀಯಾ ಅಂತ ಕೇಳ್ತಾನೆ. ಕುಡಿಯಪ್ಪ ಅಂತ ಹೇಳ್ತಾಳೆ. ನೋಡಿ, ತಕ್ಷಣನೇ ಕೊಡನ್ನ ಕೈ ಹಿಡಿಸ್ಕೊಂಡು ನೀರು ಕುಡಿಯೋಕ್ಕೆ ಕೊಡ್ತಾ ಇದ್ದಾಳೆ. ನೀನು ಕುಡಿ, ನಿನ್ನ ಒಂಟೆಗಳಿಗೆ ಎಷ್ಟು ಬೇಕೋ ನೀರು ಅಷ್ಟನ್ನು ತೊಗೊಂಬಂದು ನಾನು ನಿನ್ನ ಒಂಟೆಗಳಿಗೂ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನೋಡಿ, ಆ ಮನುಷ್ಯನಿಗೆ ಅಲ್ಲೇ ಗೊತ್ತಾಗ್ತಾ ಇದೆ, ಯೆಹೋವನು ನನ್ನ ಪ್ರಯಾಣನ ಸಫಲ ಮಾಡಿದ್ರು ಅಂತೇಳಿ ಅಂದ್ಕೊಳ್ತಾನೆ. ನೋಡಿ, ಅಂದ್ಕೊಂಡು ಅವಳಿಗೋಸ್ಕರ ಒಂದು ಚಿನ್ನದ ಮೂಗುತಿ ತೊಗೊಳ್ತಾ ಇದ್ದಾನೆ. ಅರ್ಧ ತೊಲೆ ಇದೆ ಆ ಒಂದು ಮೂಗುತಿನ ತೊಗೊಂಡು, ಮತ್ತು ಚಿನ್ನದ ಬಳೆಗಳನ್ನು 2 ಬಳೆಗಳನ್ನ, ಅವು 10 ತೊಲೆ ಇರ್ತದೆ ನೋಡಿ, ಅವನ್ನೆಲ್ಲ ಅವಳಿಗೆ ಕೊಡ್ತಾ ಇದ್ದಾನೆ. ಕೊಟ್ಟು ಅವಾಗ ಅವಳಿಗೆ ಕೇಳ್ತಾಳೆ, ಯಾರ ಮಗಳಮ್ಮ ನೀನು ಅಂತ ಒಂದು ಸೇವಕನ ಕೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ನಾಹೋರನಿಗೆ ಮಿಲ್ಕಲಲ್ಲಿ ಹುಟ್ಟಿದ ಬೆತೂವೇಲನ ಮಗಳು ಅಂತ ಉತ್ತರ ಕೊಡ್ತಾಳೆ. ಉತ್ತರ ಕೊಟ್ಟಾದ್ಮೇಲೆ ಅಲ್ಲಿಂದ ಬಂದಾದ್ಮೇಲೆ ಅಲ್ಲೂ ಓಡೋಗಿ ಅವ್ರ ಅಮ್ಮನಿಗೆ ನಡೆದಿರೋ ಸಂಗತಿನೆಲ್ಲ ಹೇಳ್ತಾಳೆ.
ಆಗ ರೆಬೆಕ್ಕಳಿಗೆ ಒಬ್ಬ ಅಣ್ಣ ಇರ್ತಾನೆ. ಅಣ್ಣನ ಹೆಸರು ಲಾಬಾನನೆಂಬ ಅಣ್ಣನಿರ್ತಾನೆ. ಆ ತಂಗಿ ಹತ್ರ ಇದನ್ನ ಮೂಗುತ್ತಿ ಮತ್ತು ಬಳೆಗಳನ್ನೆಲ್ಲ ನೋಡಿ ಎಲ್ಲಿಂದ ಬಂತು ನಿನಗೆ ಇದೆಲ್ಲ ಅಂತ ಕೇಳ್ತಾನೆ. ಆಗ ರೆಬೆಕ್ಕಳು ಹೇಳ್ತಾಳೆ, ಈ ಥರ ಒಂದು ಮನುಷ್ಯ ಇದ್ದ, ಈ ಥರ ನಾನು ನೀರು ಕೊಟ್ಟೆ, ಅದು ಮತ್ತು ಒಂಟೆಗಳಿಗೂ ನೀರು ಕೊಟ್ಟಿದ್ದಕ್ಕೆ ನನಗೆ ಈ ಥರ ಮೂಗುತ್ತಿ ಮತ್ತು ಬಳೆಗಳನ್ನ ಕೊಟ್ಟರು ಅಂತ ಹೇಳ್ತಾರೆ. ಆವಾಗ ಲಾಬಾನನು ಅಲ್ಲಿಂದ ಓಡಿ ಹೋಗಿ ಆ ಮನುಷ್ಯನನ್ನು ಎದುರುಗೊಳ್ತಾನೆ. ಎದುರುಗೊಂಡಾಗ ಯೆಹೋವನ ದಯೆ ಹೊಂದಿದವನೇ ಅಂಥೇಳಿ, ಬಾ ಒಳಗಡೆ ಬಾ ಅಂಥೇಳಿ ಕರಿತಾನೆ ಆ ಮನುಷ್ಯನ. ಆಗ ಮನುಷ್ಯನ ಒಳಗಡೆ ಬಂದಾಗ ಆ ಮನುಷ್ಯನು ಅವಾಗ ಆ ಸೇವಕನ ಹೇಳ್ತಾನೆ, ಈ ಥರ ಅಬ್ರಾಹ್ಮನು ನನ್ನ ಸ್ವದೇಶಕ್ಕೆ ಹೋಗಿ ನನ್ನ ಒಂದು ಬಂಧು ಬಳಗದಲ್ಲೇ ನನ್ನ ಮಗನಿಗೆ ಹೆಣ್ಣು ತೊಗೊಂಬರ್ಬೇಕು ಅಂತೇಳಿ ಕಳಿಸಿದ್ದಾರೆ, ನಾನು ಬಂದಿದ್ದೀನಿ ಅಂತ ಹೇಳ್ತಾನೆ. ಆಗ ಎಲ್ಲವನ್ನು ಹೇಳಿದಾದ್ಮೇಲೆ ಲಾಬಾನನು ಹೇಳ್ತಾನೆ, ನೋಡಿ ಯೆಹೋವನು ನಿಮ್ಮ ಕಾರ್ಯನ ಸಫಲ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೋಡಿ ಅಲ್ಲಿ ಲಾಬಾನನು ನೋಡಿ ಅಲ್ಲಿ ನಂಬಿಕೆಯಿಂದ ಒಪ್ಪಿದರೆ, ನೋಡಿ ಪ್ರೀತಿಯಿಂದಲೂ ನಂಬಿಕೆಯಿಂದಲೂ ನಡೆಯುವುದಕ್ಕೆ ಒಪ್ಪಿದರೆ ನನಗೆ ಹೇಳಿರಿ, ಇಲ್ಲವಾದರೆ ಇಲ್ಲವೇನಿರಿ, ಆಗ ನಾನು ಬಲಗಡೆಗಾಗಲಿ ಎಡಗಡೆಗಾಗಲಿ ತಿರ್ಕೊಂಡು ಹೊರಟೋಗ್ತೀನಿ. ನೀವು ನೋಡಿ ನನ್ನ ಮೇಲೆ ನಂಬಿಕೆ ಇಟ್ಟು ನಿಮ್ಮ ತಂಗಿನ ಕೊಡ್ತೀನಿ ಅಂದರೆ ಕೊಡ್ರಿ, ಇಲ್ಲ ಅಂದರೆ ಇಲ್ಲ ಅಂದ್ಬಿಡ್ರಿ, ಎಡಕ್ಕಾಗಲಿ ಬಲ ಕಡೆಗಾಗಲಿ ನಾನು ಹೊರಟೋಗ್ತೀನಿ ಅಂತ ಆ ಒಂದು ಸೇವಕನ ಇದ್ದಾನೆ. ಆಗ ಲಾಬಾನನು ಹೇಳ್ತಾನೆ, ನೀನು ದೇವನ ದಯೆ ಉಂಟಾಗಿದೆ ಮತ್ತು ಈ ಕಾರ್ಯ ಯೆಹೋವನಿಂದಲೇ ಉಂಟಾಗಿದೆ ಅಂತ ನನಗೆ ಗೊತ್ತಾಗಿದೆ. ನಾವು ನಿನ್ನ ವಶಕ್ಕೆ ನನ್ನ ತಂಗಿನ ಕೊಡೋಕೆ ಒಪ್ಪಿಗೆ ಇದೆ ಅಂತೇಳಿ ಒಪ್ಕೊಳ್ತಾ ಇದ್ದಾನೆ. ರೆಬೆಕ್ಕಳು ನಿನ್ನ ವಶಕ್ಕೆ ಕೊಡ್ತೇವೆ ಅಂತೇಳಿ ನೀನು ಕರ್ಕೊಂಡು ಹೋಗ್ಬೋದು ಅಂತೇಳಿ ಲಾಬಾನನು ಮಾತು ಕೊಡ್ತಾ ಇದ್ದಾನೆ. ಸರಿ, ಆಗ ನಾನು ನನ್ನ ತಂಗಿನ ಕರೆದು ಮಾತಾಡೋಣ ಅಂತ ಹೇಳಿದಾಗ ಆಗ ಸೇವಕನ ಹೇಳ್ತಾಳೆ, ಆ ಹುಡುಗಿಯನ್ನು ಕರೆದು ಆಕೆಯ ಅಭಿಪ್ರಾಯ ತಿಳ್ಕೊಳ್ಳುತ್ತೇವೆ ಎಂದು ಹೇಳಿ ರೆಬೆಕ್ಕಳನ್ನು ಕರೆದು, ಈ ಮನುಷ್ಯನ ಜೊತೆಯಲ್ಲಿ ಹೋಗುವಿಯಾ ಎಂದು ಕೇಳಿದನು. ಆಗ ಆಕೆ ಏನು ಹೇಳ್ತಾ ಇದ್ದಾನೆ ನೋಡಿ, ಆಕೆ ಹೋಗುತ್ತೇನೆ ಅನ್ನಲು ಅವರು ತಮ್ಮ ತಂಗಿಯ ರೆಬೆಕ್ಕಳನ್ನು ಆಕೆಯ ದಾದಿಯ ಅಬ್ರಾಮನ ಸೇವಕನ ಸಂಗಡ ಕಳ್ಸೋಕ್ಕೆ ಒಂಟೆಗಳ ಮೇಲೆ ಕೂರಿಸಿ ಕಳಿಸ್ತಾನೆ. ಆಗ ಒಂದು ಆಶೀರ್ವಾದ ಮಾಡ್ತಾನೆ ರೆಬೆಕ್ಕಳಿಗೆ ಆ ಅಣ್ಣನಾದ ಲಾಬಾನನು, ನಿನ್ನಿಂದ ಲಕ್ಷಾಂತರ ಸಂತಾನವಾಗಲಿ, ನಿನ್ನ ಸಂತಾನದವರು ತಮ್ಮ ವೈರಿಗಳ ಪಟ್ಟಣಗಳ ಸ್ವಾಧೀನ ಮಾಡಿಕೊಳ್ಳಲಿ ಎಂದು ಹೇಳಿ ಹರಿಸಿದನು. ನೋಡಿ ರೆಬೆಕ್ಕಳು ಮತ್ತು ತನ್ನ ದಾಸಿಯು ಒಂಟೆ ಮೇಲೆ ಕೂತ್ಕೊಂಡು ಅಬ್ರಾಮನ ಸೇವಕನ ಜೊತೆ ಬರ್ತಾ ಇರ್ತಾರೆ. ಆಗ ಈಸಾಕನು ಸಂಜೆ ವೇಳೆಯಲ್ಲಿ ಒಂದು ಧ್ಯಾನ ಮಾಡೋದಕ್ಕೋಸ್ಕರ ಅಡವಿಗೆ ಹೋಗಿರ್ತಾನೆ. ಕಣ್ಣೆತ್ತಿ ನೋಡಲಾಗಿ ಒಂಟೆಗಳು ಬರೋದನ್ನು ಕಾಣ್ತಾನೆ. ಆಗ ರೆಬೆಕ್ಕಳು ಕಣ್ಣೆತ್ತಿ ಈಸಾಕನನ್ನು ನೋಡಿ ಒಂಟೆಯಿಂದ ಇಳಿದು ನಮ್ಮನ್ನು ಎದುರುಗೊಳ್ಳುವುದಕ್ಕೆ ಅಡವಿಯಲ್ಲಿ ನಡೆದು ಬರುವ ಆ ಮನುಷ್ಯನ ಯಾರೆಂದೋ ಸೇವಕನ ಕೇಳ್ತಾನೆ. ಆಗ ಹೇಳ್ತಾನೆ, ನನ್ನ ದಣಿ ಎಂದು ಅವನು ಹೇಳಿದಾಗ ಆಕೆ ಮುಸುಕು ಹಾಕ್ಕೊಳ್ತಾಳೆ. ನೋಡಿ ಆ ಒಂದು ಈಸಾಕನ್ನು ನೋಡಿದ ತಕ್ಷಣ ಒಂದು ಮುಸುಕು ಹಾಕ್ಕೊಳ್ತಾ ಇದ್ದಾನೆ. ನೋಡಿ ಆ ಸೇವಕನು ತಾನು ಮಾಡಿದ ಕಾರ್ಯಗಳನ್ನೆಲ್ಲ ಈಸಾಕನಿಗೆ ತಿಳಿಸಿದ ನಂತರ ಈಸಾಕನು ಆಕೆಯನ್ನು ತಾಯಿಯಾದ ಸಾರಳ ಗುಡಾರಕ್ಕೆ ಕರೆದುಕೊಂಡು ಹೋದನು. ಈ ರೀತಿಯಾಗಿ ಅವಳು ರೆಬೆಕ್ಕಳನ್ನು ಒರೆಸಿದನು. ಆಕೆ ಅವನ ಹೆಂಡತಿಯಾದಳು. ಅವನು ಆಕೆಯನ್ನು ಪ್ರೀತಿಸಿ ತನ್ನ ತಾಯಿ ಸತ್ತ ದುಃಖವನ್ನು ಶಮನ ಮಾಡಿಕೊಂಡನು. ನೋಡಿ ರೆಬೆಕ್ಕಳನ್ನು ಕರ್ಕೊಂಡೋಗಿ ಒಂದು ತಾಯಿ ಸಾರಳ ಸತ್ತೋಗಿರ್ತಾಳೆ. ನೋಡಿ ಆ ಒಂದು ರೆಬೆಕ್ಕಳನ ಮದುವೆ ಆದಮೇಲೆ ತನ್ನ ತಾಯಿ ಸತ್ತಂಥ ದುಃಖವನ್ನು ರೆಬೆಕ್ಕಳನಿಂದ ಮರಿತಾ ಇದ್ದಾನೆ. ನೋಡಿ ರೆಬೆಕ್ಕಳು ಅಂದಾಗ ಅಲ್ಲಿ ನಂಬಿಕೆಯಿಂದ ಮನುಷ್ಯನ ಸಂಗಡ ಬರ್ತಾ ಇದ್ದಾಳೆ. ನೋಡಿ ಆ ನಂಬಿಕೆ ಇದ್ದಾಗ ನಾವು ಯಾರು ನೋಡಿ ಹೇಳುವಾಗ ದೇವರನ್ನು ನಾವು ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸೋಕ್ಕಾಗಲ್ಲ. ನೋಡಿ ರೆಬೆಕ್ಕಳು ಎಂದರೆ ಸಭೆ ನಾವು ಯಾವಾಗೂ ಸಿದ್ಧವಾಗಿರಬೇಕು, ಮೊದಲಿಂಗನ ಎದುರುಗೊಳ್ಳೋಕ್ಕೆ ಸಭೆ ಸಿದ್ಧವಾಗಿರಬೇಕು ಅನ್ನೋದೊಂದು ಸೂಚಿಸ್ತಾ ಇದೆ. ನೋಡಿ ರೆಬೆಕ್ಕಳು ಯಾವ ರೀತಿ ಸಿದ್ಧವಾಗಿ ತನ್ನ ಒಂದು ಅಬ್ರಾಮನ ಸೇವಕನ ಜೊತೆ ಬಂದಳೋ ಅದೇ ವಿಧವಾಗಿ ಇವತ್ತು ನಮ್ಮನ್ನು ಎದುರುಗೊಳ್ಳಲು ಮೊದಲಿಂಗನ ಬರ್ತಾ ಇದ್ದಾನೆ. ಆತನಿಗಾಗಿ ನಾವು ಸಭೆಯಾಗಿ ಸಿದ್ಧವಾಗಿದ್ದವಾಗ ನಾವು ಎತ್ತಲ್ಪಡ್ತೀರಿ. ರೆಬೆಕ್ಕಳ ಹಾಗೆ ಸಿದ್ಧವಾಗಿರಬೇಕು. ಈ ಒಂದು ಕಥೆಯಿಂದ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ಆಮೇನ್.